ಶ್ರೀ ಗುರುಭ್ಯೋ ನಮಃ. ಜನ್ಮಗತಗತಿಚಾರಣಂ ಭವಿಷ್ಯಂತಂ ಜ್ಯೋತಿರ್ವಿಜ್ಞಾನಂ ಸಮಸ್ತಪುರಹಿತಾನಾಂ ಲಿಖ್ಯತೆ ಶಾಸ್ತ್ರಪುರಾಣಾಂ. ಚೈತನ್ಯಂ ಶಾಶ್ವತಂ ಶಾಂತಂ ಜೋಪಾತೇತಂ ನಿರಂಜನಂ ನಾದಬಿಂದುಕಲಾತೀತಂ ತಸ್ಮೈ ಶ್ರೀ ಗುರವೇ ನಮಃ. ಸಮಸ್ತ ಕನ್ನಡ ನಾಡಿನ ಜನತೆಗೆ ಪ್ರಥಮವಾಗಿ ಸನಾತನ 95 ಅಂತಕ್ಕಂಥ ಜ್ಯೋತಿಷ ಚಾನಲ್ಗೆ ತಮ್ಮೆಲ್ಲರನ್ನು ಬರಮಾಡಿಕೊಳ್ತಾ ಹಾಗೂ ನಮ್ಮ ನಮಸ್ಕಾರಗಳನ್ನು ತಿಳಿಸುತ್ತಾ, ಹಿಂದಿನ ಒಂದು ಸಂಚಿಕೆಯಲ್ಲಿ ನಾವು ಶುಕ್ರ ಗ್ರಹದ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನು ತಮ್ಮೊಡನೆ ಹಂಚಿಕೊಂಡಿದ್ವಿ. ಶುಕ್ರ ಗ್ರಹ ಸ್ತ್ರೀಕಾರಕ ಹಾಗೂ ಸೌಭಾಗ್ಯಕಾರಕ ಅಂತಕ್ಕಂಥ ವಿಚಾರವನ್ನು ತಾವೆಲ್ಲರೂ ಕೂಡ ತಿಳಿದುಕೊಂಡಿದ್ರಿ. ಹಾಗೆ ನವಗ್ರಹಗಳಲ್ಲಿ ಬರ್ತಕ್ಕಂಥ ಮತ್ತೊಂದು ಗ್ರಹ ಶನೇಶ್ವರ. ನೋಡಿ, ಶನಿಗ್ರಹ ಅಂತ ಹೇಳಿದ್ರೆ ಶನೇಶ್ವರ ಅಂತಕ್ಕಂಥ ಬಾಯಲ್ಲಿ ಪ್ರಸಾರವಾಗೋಯ್ತು ಅಲ್ವಾ. ಏನಪ್ಪ ಶನೇಶ್ವರ ಅಂತಂದ್ರೆ? ಈಶ್ವರನ ಸ್ವರೂಪ ಹೇಳಿ. ಇಂತಹ ಶನೇಶ್ವರನ ಪ್ರಭಾವಗಳು ಮನುಷ್ಯನ ಮೇಲೆ ಯಾವ ರೀತಿಯಾಗಿ ಪರಿಣಾಮ ಉಂಟು ಮಾಡುತ್ತೆ ಅಂತಕ್ಕಂಥ ವಿಚಾರಗಳನ್ನು ನೋಡಿದಾಗ, ಈ ಗ್ರಹಗಳಲ್ಲಿ ಅತ್ಯಂತ ಪ್ರಭಾವಶಾಲಿ ಆಗಿರ್ತಕ್ಕಂಥವನು ಶನಿ ಮಹಾತ್ಮ, ಶನಿಗ್ರಹ ಅಂತ ಹೇಳ್ತಾರೆ. ಸ್ವತಃ ಪರಶಿವನನ್ನೇ ಬಿಡದೆ ಇರತಕ್ಕಂಥವನು ಈ ಒಂದು ಶನಿ ಮಹಾತ್ಮ ಹೇಳಿ. ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಸಾಡೆ ಸಾತಿ, ಪಂಚಮ ಶನಿ, ಅಷ್ಟಮ ಶನಿ, ನವಮ ಶನಿ ಅಂಥೇಳಿ ಜಾತಕವನ್ನು ನೋಡಿದಾಗ ತಮಗೆ ಜ್ಯೋತಿಷ್ಯಗಳು ಏನು ಮಾಡ್ತಾರೆ, ಪುರೋಹಿತರು ಏನು ಮಾಡ್ತಾರೆ, ಇಂತಿಂತಹ ದೋಷಗಳು, ಶನಿಯ ಪರಿಣಾಮಗಳು ತಮಗೆ ಉಂಟಾಗಿದೆ ಅಂತಕ್ಕಂಥ ವಿಚಾರವನ್ನು ಹಾಗೂ ಆತನಿಗೆ ಸಂಬಂಧಪಟ್ಟಂಥ ಶಾಂತಿಗಳನ್ನು ಮಾಡಿಸಿ ಅಂತಕ್ಕಂಥ ಮಾಹಿತಿಯನ್ನು ನಿಮಗೆ ನೀಡ್ತಾರೆ. ಇಂತಹ ಶನಿ ಈತನಿಗೆ ಮೃತ್ಯುಕಾರಕ ಅಂತ ಹೇಳಿ ಕರೀತಾರೆ, ಹಾಗೂ ಈತನಿಗೆ ಕರ್ಮಕಾರಕ ಅಂತ ಹೇಳಿ ಕರೀತಾರೆ. ಕರ್ಮಕಾರಕ ಅಂದ್ರೆ ನಾವು ಮಾಡ್ತಕ್ಕಂಥ ಕೆಲಸದ ಆಧಾರದ ಮೇಲೆ ಮಾಡ್ತಕ್ಕಂಥ ಕರ್ಮಗಳು, ಕೆಲಸಗಳ ಆಧಾರದ ಮೇಲೆ ಒಂದಿಷ್ಟು ಫಲಗಳನ್ನು ನೀಡ್ತಕ್ಕಂಥವನು, ನಮ್ಮ ಮೇಲೆ ಪ್ರಭಾವನ ಬೀರ್ತಕ್ಕಂಥವನು ಯಾರು? ಶನಿಗ್ರಹ. ಮೃತ್ಯುಕಾರಕ ಅಂತಂದ್ರೆ ನಮ್ಮೆಲ್ಲರಿಗೂ ಆಡು ಭಾಷೆಯಲ್ಲಿ ಗೊತ್ತಾಗ್ತಕ್ಕಂಥದ್ದು ಅಥವಾ ಸರ್ವೇ ಸಾಮಾನ್ಯವಾಗಿ ನಾವೆಲ್ಲರೂ ಬಳಸ್ತಕ್ಕಂಥದ್ದು ಮೃತ್ಯು ಅಂತಕ್ಕಂಥ ಪದ. ಮೃತ್ಯು ಅಂದ್ರೆ ತಮಗೆಲ್ಲ ಗೊತ್ತಿರತಕ್ಕಂಥದ್ದು ಸಾವು ಅಂತಕ್ಕಂಥದ್ದು. ಹಾಗಾದ್ರೆ ಶನಿಗ್ರಹದ ಕೆಲಸ ಜನರಿಗೆ ಮೃತ್ಯುವನ್ನು ಕೊಡುವುದೇ ಅಂತಕ್ಕಂಥ ಪ್ರಶ್ನೆ ತಮ್ಮ ಮನಸ್ಸಲ್ಲಿ ಹುಟ್ಟುತ್ತೆ. ಅದು ಖಂಡಿತವಾಗಲೂ ತಪ್ಪು ಅಂತ ನಾನು ಹೇಳಬಲ್ಲೆ. ಅಂದ್ರೆ ಮೃತ್ಯು ಅಂತಕ್ಕಂಥದ್ದು ನಾನಾ ರೀತಿಯಲ್ಲಿ ಮನುಷ್ಯನಿಗೆ ಸಂಕಟಗಳು, ದುಃಖಗಳು ಹಾಗೂ ಮೃತ್ಯುದೋಷಗಳು, ಕಷ್ಟಗಳು ಒದಗತಕ್ಕಂಥದ್ದು ಹೇಳಿ. ಒಂದಿಷ್ಟು ಮೃತ್ಯುದೋಷಗಳನ್ನು ನೋಡೋದಾದರೆ ತಮ್ಮೆಲ್ಲರಿಗೂ ಇದೆಲ್ಲವೂ ಗೊತ್ತಿರತಕ್ಕಂತಹ ಕೆಲವೊಂದಿಷ್ಟು ವಿಚಾರಗಳಾಗಿರುತ್ತೆ. ಏನಪ್ಪ ಅಂತಂದರೆ, ಮೃತ್ಯು ಅಂತಕ್ಕಂಥದ್ದು ಎಲ್ಲವೂ ಸರಿಯಾಗಿದೆ, ಹಣ, ಆಸ್ತಿ, ಬಡವೆ, ವಸ್ತ್ರ, ಒಳ್ಳೆಯ ಉದ್ಯೋಗ ಎಲ್ಲವೂ ಕೂಡ ಪ್ರಾಪ್ತವಾಗಿದೆ, ಜೀವನ ಸುಗಮವಾಗಿದೆ ಅಂತಕ್ಕಂಥ ಒಂದು ಪರಿಸ್ಥಿತಿಯಲ್ಲಿ ಒಬ್ಬ ವ್ಯಕ್ತಿಗೆ ಇದ್ದಕ್ಕಿದ್ದ ಹಾಗೆ ವಾಹನಗಳ ಅಪಘಾತ ಉಂಟಾಗ್ತಕ್ಕಂಥದ್ದು, ಅಂದರೆ ಆಕ್ಸಿಡೆಂಟ್ ಅಂತ ಏನು ಕರಿತೀರಿ, ವಾಹನ ಅಪಘಾತ ಆಗ್ತಕ್ಕಂಥದ್ದು. ಆ ಒಂದು ಅಪಘಾತಗಳಲ್ಲಿ ಮನುಷ್ಯನ ದೇಹದ ಯಾವುದಾದ್ರೂ ಒಂದು ಅಂಗಾಂಗ ಹೋಗ್ತಕ್ಕಂಥದ್ದು. ಅಂಗಾಂಗಗಳು ಅಂತಂದ್ರೆ ಮನುಷ್ಯನ ಶರೀರದ ಯಾವುದಾದ್ರೂ ಒಂದು ಅಂಗಾಂಗಗಳು ಇಲ್ಲದೆ ಇರತಕ್ಕಂಥದ್ದು. ಅಂದ್ರೆ ಕಂಟಕಗಳಲ್ಲಿ, ಮೃತ್ಯು ಕಂಟಕಗಳಲ್ಲಿ ಅಂದ್ರೆ ವಾಹನ ಅಪಘಾತಗಳಲ್ಲಿ ದೇಹದ ಒಂದು ಭಾಗ, ಕಣ್ಣಾಗಿರ್ಬೋದು, ಕಿವಿ ಆಗಿರ್ಬೋದು, ಅಥವಾ ಒಂದು ಕೈ ಆಗಿರ್ಬೋದು, ಅಥವಾ ಒಂದು ಕಾಲಾಗಿರ್ಬೋದು, ಈ ರೀತಿಯಾದಂಥ ಅಂಗಾಂಗಗಳಲ್ಲಿ ನ್ಯೂನ್ಯತೆ ಉಂಟಾದಾಗ, ಅಂಗಾಂಗಗಳು ಇಲ್ಲದೇ ಇದ್ದಾಗ, ಅಂಗಾಂಗಗಳನ್ನು ಕಳೆದುಕೊಂಡಾಗ, ಇವೆಲ್ಲವೂ ಇರ್ತಕ್ಕಂಥ ವ್ಯಕ್ತಿ ಅಂದರೆ ಹಣ, ಆಸ್ತಿ, ಒಡವೆ, ವಸ್ತ್ರ, ಉದ್ಯೋಗ ಇರತಕ್ಕಂಥ ವ್ಯಕ್ತಿ ದೇಹದ ಯಾವುದಾದ್ರೂ ಒಂದು ಅಂಗಾಂಗ ಕಳೆದುಕೊಂಡಾಗ ಏನಾಗ್ತಾನೆ, ಜೀವನದಲ್ಲಿ ಜಿಗುಪ್ಸೆ ಅಂತಕ್ಕಂತಹ ಮನೋಭಾವನೆ ಹೊಂತಾನೆ. ಅವನು ಅನ್ಕೊಳ್ತಾನೆ ತನ್ನ ಕೈಯಲ್ಲಿ ಇನ್ನೂ ಯಾವ ಕೆಲಸಗಳನ್ನು ಕೂಡ ಸರಿಯಾದ ರೀತಿಯಲ್ಲಿ ಅಥವಾ ಮೊದಲಿನ ರೀತಿಯಲ್ಲಿ ಮಾಡ್ಲಿಕ್ಕಾಗಲ್ಲ.
ಮೊದಲಿನ ರೀತಿಯಲ್ಲಿ ನಾನು ಕೆಲಸವನ್ನು ಮಾಡ್ಲಿಕ್ಕಾಗಲ್ಲ, ಮೊದಲಿನ ರೀತಿಯಲ್ಲಿ ನಾನು ಒಂದು ವಾಹನವನ್ನು ಚಲಾವಣೆ ಮಾಡ್ಲಿಕ್ಕಾಗಲ್ಲ, ಮೊದಲ ರೀತಿಯಲ್ಲಿ ನಮ್ಮ ಸಂಸಾರದೊಟ್ಟಿಗೆ ಇರ್ಲಿಕ್ಕಾಗಲ್ಲ ಅಂತಕ್ಕಂಥ ಮನೋಭಾವನೆ ಹೊಂತಾನೆ. ಅದು ಕೂಡ ಮೃತ್ಯುಗೆ ಸಂಬಂಧಪಟ್ಟಿದ್ದು. ಎಲ್ಲವೂ ಇದೆ, ಕೆಲಸವನ್ನು ಮಾಡ್ಲಿಕ್ಕಾಗಿಲ್ಲ. ಇನ್ನು ಎರಡನೇದಾಗಿ ನೋಡಿದಾಗ ಸಂಪೂರ್ಣವಾಗಿರ್ತಕ್ಕಂಥ ಆರೋಗ್ಯನಿಷ್ಠ ಅಂದರೆ ಒಡವೆ, ವಸ್ತ್ರ, ಹಣ, ಆಸ್ತಿ, ಉದ್ಯೋಗ, ಸ್ತ್ರೀ, ಸಂಪತ್ತು, ವೈಭೋಗ, ಕಾರು, ಬಂಗ್ಲೆ, ಆಳು ಕಾಳು ಎಲ್ಲವೂ ಇದೆ. ಆದರೆ ಆರೋಗ್ಯನಿಷ್ಠ, ಅದು ಸಂಪೂರ್ಣ ಆರೋಗ್ಯನಿಷ್ಠ. ಜಗತ್ತಲ್ಲಿರ್ತಕ್ಕಂಥ ಎಲ್ಲ ರೀತಿಯ ಕಾಯಿಲೆಗಳು ಇವನಲ್ಲೇ ಇದೆ. BP, ಶುಗರು, ಮತ್ತೊಂದು ಮಗದೊಂದು, ಆ ಎಲ್ಲ ಕಾಯಿಲೆಗಳನ್ನ ಮೈದುಂಬಿಕೊಂಡಿದ್ದಾನೆ. ಅವನಿಗೆ ಸಂಪೂರ್ಣವಾಗಿ ಆರೋಗ್ಯನಷ್ಟ ಉಂಟಾಗಿದೆ. ಎದುರುಗಡೆ ಒಂದು ಸಿಹಿ ಪದಾರ್ಥವಿದೆ ಅಥವಾ ಇಷ್ಟವಾಗಿರ್ತಕ್ಕಂಥ ಒಂದು ಭೋಜನ ಇದೆ, ಅದನ್ನು ಅವನು ತೃಪ್ತಿಕರವಾಗಿ ಮನಪೂರ್ವಕವಾಗಿ ಊಟ ಮಾಡ್ಲಿಕ್ಕಾಗಲ್ಲ, ಸ್ವೀಕಾರ ಮಾಡ್ಲಿಕ್ಕಾಗಲ್ಲ. ಆತನು ಅವಾಗ ಅನ್ಕೊಳ್ತಾನೆ, ನನ್ನ ಹತ್ರ ಎಲ್ಲವೂ ಇದೆ ಸ್ವಾಮಿ, ಆದರೆ ಒಂದು ಸಿಹಿಯನ್ನು ತಿನ್ಲಿಕ್ಕಾಗಲ್ಲ, ಒಂದು ಖಾರವನ್ನು ತಿನ್ಲಿಕ್ಕಾಗಲ್ಲ, ನಾನು ಅನ್ಕೊಂಡಿರ್ತಕ್ಕಂತಹ ಒಂದಿಷ್ಟು ಪದಾರ್ಥವನ್ನ ಸವಿಲಿಕ್ಕಾಗ್ತಾ ಇಲ್ಲ. ಕಣ್ಮುಂದನೇ ಇದೆ, ಆದರೂ ಕೂಡ ನನ್ನ ಕಣ್ಣಿಗೆ ಅದನ್ನ ಸೇವನೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತಕ್ಕಂಥ ಭಾವನೆ ಅಂತ ಅನ್ಕೊಂಡಿರ್ತಕ್ಕಂತಹ ಅಥವಾ ಇಷ್ಟಪಟ್ಟಿರ್ತಕ್ಕಂತಹ ಭೋಜನವನ್ನು ಕೂಡ ಮಾಡದೇ ಇರತಕ್ಕಂಥ ಪರಿಸ್ಥಿತಿ ಬರತಕ್ಕಂಥದ್ದು ಸಂಪೂರ್ಣ ಆರೋಗ್ಯ ನಷ್ಟವಾದಾಗ ಇದು ಒಂದು ರೀತಿಯಲ್ಲಿ ಮೃತ್ಯು ಅಂತ ಹೇಳ್ತಾರೆ. ಇದನ್ನು ಕೊಡ್ತಕ್ಕಂಥದ್ದು ಶನಿನೇ. ಮತ್ತೆ ಮುಂದುವರೆದಾಗ ಸಮಾಜದಲ್ಲಿ ಅತ್ಯಂತ ಕೆಟ್ಟ ಹೆಸರು, ಇದು ಒಂದು ಮೃತ್ಯು ಅಂತ ಹೇಳ್ತಾರೆ. ಹಣ, ಆಸ್ತಿ, ಒಡವೆ, ವಸ್ತ್ರ, ಮೇಲೆ ತಿಳಿಸಿದಂಥ ಎಲ್ಲವೂ ಇದೆ, ಸಂಸಾರ ಇದೆ, ಆಳುಕಾಳು ಎಲ್ಲ ಇದ್ದಾರೆ. ಆದರೆ ಸಮಾಜದಲ್ಲಿ ಯಾರೂ ಕೂಡ ಆತನಿಗೆ ಗೌರವವನ್ನು ಕೊಡಲ್ಲ. ಚಿಕ್ಕ ಚಿಕ್ಕ ವಯಸ್ಸಿನ ಮಕ್ಕಳಿಂದ ಹಿಡಿದು ಎಲ್ಲರೂ ಕೂಡ ಆತನ ನೋಡಿದರೆ ಭಯ ಬೀಳ್ತಾರೆ, ಆತನ ಬಗ್ಗೆ ಕೆಟ್ಟದಾಗಿ ಮಾತನಾಡ್ತಾರೆ. ಸಮಾಜ ಅವ್ರನ್ನ ಅಗೌರವ ಸ್ಥಾನದಲ್ಲಿ ತುಚ್ಛವಾಗಿ ಕಾಣುತ್ತೆ ಅಂತ ಹೇಳ್ಬೋದು. ತುಂಬಾ ಕೆಟ್ಟ ರೀತಿಯಲ್ಲಿ ಆತ ವ್ಯಕ್ತಿಯನ್ನ ನೋಡುತ್ತೆ ಅಂತ. ಇದು ಒಂದು ರೀತಿಯಲ್ಲಿ ಮೃತ್ಯು. ಇದನ್ನು ಕೊಡ್ತಕ್ಕಂಥವನು ಶನೇಶ್ವರ ಸ್ವಾಮಿ. ಮತ್ತೆ ಮುಂದುವರೆದಾಗ ಎಲ್ಲವನ್ನ ಆರೋಗ್ಯ, ಒಡವೆ, ವಸ್ತ್ರ, ಸ್ಥಾನಮಾನ, ಗೌರವ, ಕೀರ್ತಿ ಎಲ್ಲವನ್ನು ಕೊಡ್ತಾನೆ. ಹಾಗೂ ಕೊಟ್ಟು ಶನೇಶ್ವರ ಸ್ವಾಮಿ ಏನ್ ಮಾಡ್ತಾನೆ ಕೇಳಿದ್ರೆ, ಆ ವ್ಯಕ್ತಿ ಅದನ್ನ ಯಾವ ರೀತಿಯಲ್ಲಿ ಬಳಸ್ತಾನೆ, ಯಾವ ರೀತಿಯಲ್ಲಿ ಉಪಯೋಗ ಮಾಡ್ತಾ ಇದ್ದಾನೆ, ಅದನ್ನ ಸಮಾಜದ ಉದ್ಧಾರಕ್ಕಾಗಿ ಪ್ರಯೋಜನ ರೀತಿಯಲ್ಲಿ ಬಳಸ್ತಾ ಇದ್ದಾನೋ, ಸಮಾಜದ ಉದ್ಧಾರಕ್ಕಾಗಿ ಬಳಸ್ತಾ ಇದ್ದಾನೋ, ಅಥವಾ ತನ್ನ ಒಂದು ಮೋಜುಗಳಿಗಾಗಿ, ಐಷಾರಾಮಿ ಜೀವನಕ್ಕಾಗಿ, ಮೋಜು ಮಸ್ತಿಗಳಿಗಾಗಿ, ವೈಭೋಗ ಜೀವನಕ್ಕಾಗಿ ಬಳಸ್ತಾ ಇದ್ದಾನೋ, ಕೆಟ್ಟ ಕೆಟ್ಟ ಕೆಲಸಗಳಿಗೆ ಅದನ್ನ ಬಳಸ್ತಾ ಇದ್ದಾನೋ ಅಂತಕ್ಕಂಥ ವಿಚಾರವನ್ನು ಕೂಡ ಭಗವಂತ ನೋಡಿ ಅವೆಲ್ಲ ಏನು ಕೊಟ್ಟಿರ್ತಾನಲ್ಲ ಸಂಪತ್ತು ಎಲ್ಲವನ್ನ ಕಿತ್ಕೊಂಡು ಆತನನ್ನ ಬೀದಿಗೆ ಬಿಡ್ತಾನೆ. ನಾವೆಲ್ಲರೂ ನೋಡಿರ್ತೀವಿ, ಅವನು ತುಂಬಾ ಶ್ರೀಮಂತನಾಗಿದ್ದ, ಕೆಲವೇ ತಿಂಗಳು ಆತನಿಗೆ ಏನಾಯ್ತೋ ಗೊತ್ತಿಲ್ಲ, ಬೀದಿಗೆ ಬಿದ್ದಿದ್ದಾನೆ, ಊಟಕ್ಕೂ ಕೂಡ ಅವನಿಗೆ ಕಷ್ಟವಾಗ್ತಾ ಇದೆ ಅಂತಕ್ಕಂಥ ವಿಚಾರವನ್ನು ನಾವೆಲ್ಲ ನೋಡಿದ್ದೀವಿ. ಇದನ್ನು ಕೊಡ್ತಕ್ಕಂಥನು ಶನೇಶ್ವರ ಸ್ವಾಮಿನೇ. ನೋಡಿ ಈ ರೀತಿಯಾದಂತಹ ಮೃತ್ಯು ದೋಷಗಳು. ಇನ್ನು ಇದೆಲ್ಲವೂ ಕೂಡ ಒಂದು ಹೆಚ್ಚಾಯಿತು, ವೈಪರೀತ್ಯವಾಯಿತು. ಅವನು ಯಾವುದನ್ನೂ ಕೂಡ ಕೊಟ್ಟಿರ್ತಕ್ಕಂಥ ಒಂದು ಸಂಪತ್ತನ್ನಾಗಿರ್ಬೋದು, ಜೀವನ ಸರಿಯಾದ ಬದುಕ್ತಾ ಇಲ್ಲ. ಏನಕ್ಕೆ ಹೇಳಿದ್ರೆ ಅಷ್ಟೂ ಕೂಡ ಅವನು ಒಂದು ದುಷ್ಟ ಮಾರ್ಗದಲ್ಲಿ, ಕೆಟ್ಟ ಮಾರ್ಗದಲ್ಲಿ ಕಳೀತಾ ಇದ್ದಾನೆ, ವೈಪರೀತ್ಯವಾಗಿದೆ ಆತನ ಒಂದು ದುರ್ವರ್ತನೆ ಅಂತಂದಾಗ ಶನೇಶ್ವರ ಸ್ವಾಮಿ ಆತನಿಗೆ, ನೀವೆಲ್ಲರೂ ಕೇಳಿರ್ತೀರಿ, ಕೆಲವೊಂದಿಷ್ಟು ವಿಚಾರಗಳು ಅಂತಿರುತ್ತೆ. ಕೆಲವೊಂದು ಕಾರಣ, ಹೃದಯಾಘಾತ ಅಂತಕ್ಕಂಥದ್ದು, ಉಸಿರಾಟದ ತೊಂದರೆ, ಶ್ವಾಸಕೋಶ ಸಮಸ್ಯೆ ಆಯ್ತಂತೆ ವ್ಯಕ್ತಿ ಹೋಗ್ಬಿಟ್ಟ, ಹೃದಯಾಘಾತವಾಯ್ತಂತೆ ವ್ಯಕ್ತಿ ಹೋಗ್ಬಿಟ್ಟ, ಎಲ್ಲೋ ದೇವಸ್ಥಾನಕ್ಕೆ ಹೋಗ್ತಿದ್ರು, ಮತ್ತೊಂದು ಮದುವೆ ಹೋಗ್ತಾ ಇದ್ರು, ಅಲ್ಲಿ ಕಾರ್ ಅಪಘಾತಗಳಲ್ಲಿ ಹೋಗ್ಬಿಟ್ರು. ಹೌದಲ್? ಯಾವುದಾದ್ರು ಒಂದು ರೀತಿಯಲ್ಲಿ ಏನಾಗುತ್ತೆ, ಆ ವ್ಯಕ್ತಿಗೆ ಮೃತ್ಯು ಅಂತಕ್ಕಂಥದ್ದು ಸಂಭವಿಸ್ತಕ್ಕಂಥದ್ದು. ಈ ರೀತಿಯಿಂದ ಫಲಗಳನ್ನು ಕೊಡ್ತಕ್ಕಂಥವನು. ಇದಕ್ಕೆ ಮೃತ್ಯು ದೋಷ ಅಂತ ಹೇಳಿದ್ರು. ಇನ್ನು ಕರ್ಮಕಾರಕ ಅಂತ ಬಂದಾಗ ನೋಡಿ, ಮೃತ್ಯು ಅಂತಕ್ಕಂಥದ್ದು ನಾನಾ ರೀತಿಯಲ್ಲಿ ಸಂಭವಿಸ್ತಕ್ಕಂಥ. ಇನ್ನು ಕರ್ಮಕಾರಕ ಅಂತ ಬಂದಾಗ ಶನೇಶ್ವರ ಸ್ವಾಮಿಗೆ ನಾವು ಮಾಡ್ತಕ್ಕಂತಹ ಸತ್ಕಾರ್ಯಗಳು, ಒಳ್ಳೆಯ ಕಾರ್ಯ, ಕೆಟ್ಟ ಕಾರ್ಯಗಳು, ಒಳ್ಳೆಯ ಕೆಲಸಗಳು, ಹೌದಲ್ಲ, ಇವುಗಳ ಆಧಾರದ ಮೇಲೆ ಶನೇಶ್ವರ ಸ್ವಾಮಿ ನಮಗೆ ಏನ್ ಮಾಡ್ತಾನೆ, ಫಲಗಳನ್ನು ಕೊಡ್ತಕ್ಕಂಥವನು. ಒಬ್ಬರ ಬಗ್ಗೆ ಅಸೂಯ ಮನೋಭಾವನೆ, ಅವರನ್ನ ಅಸೂಯ ಮನ ಕಾಣ್ತಕ್ಕಂಥದ್ದು, ತುಚ್ಛ ಭಾವನೆಯಿಂದ ಕಾಣ್ತಕ್ಕಂಥದ್ದು, ಅಪಪ್ರಚಾರವನ್ನು ಮಾಡ್ತಕ್ಕಂಥದ್ದು, ಒಬ್ಬ ವ್ಯಕ್ತಿಗೆ ಕೆಟ್ಟದಾಗಿ ಮಾತಾಡ್ತಕ್ಕಂಥದ್ದು, ಆತನ ತೇಜೋದಯನ್ನು ಮಾಡ್ತಕ್ಕಂಥದ್ದು, ಅಪಹಾಸ್ಯ ಮಾಡ್ತಕ್ಕಂಥದ್ದು, ಇವೆಲ್ಲ ಏನಕ್ಕೆ ಹೇಳಿದ್ರೆ ದುಷ್ಟ ಗುಣಗಳು ಅಂತ ಹೇಳ್ತಾರೆ.
ಇವನ್ನ ಹೆಚ್ಚಿಗೆ ಹೆಚ್ಚಿಗೆ ಮಾಡಿದಲ್ಲಿ ಶನೇಶ್ವರನ ಕುದೃಷ್ಟಿಗೆ ಕೆಟ್ಟ ದೃಷ್ಟಿಗೆ ತಾವೆಲ್ಲರೂ ಏನಾಗ್ತೀರಿ, ಕಾರಣವಾಗ್ತಾ ಹೋಗ್ತೀರಿ, ಕೃಪೆ ಆಗ್ತಾ ಹೋಗ್ತೀರಿ. ಅದೇ ಸತ್ಕಾರ್ಯಗಳನ್ನ ನಮ್ಮ ಕೈಯಾದಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡೋಣ, ಮತ್ತೊಬ್ಬರಿಗೆ ಒಳ್ಳೆಯದನ್ನ ಮಾಡೋಣ, ಮತ್ತೊಬ್ಬರು ಎಷ್ಟಾಗುತ್ತೋ ಅಷ್ಟು ಒಳ್ಳೆಯ ರೀತಿಯಲ್ಲಿ ಬದುಕೋಣ, ನಮ್ಮ ಕೈಯಾದಷ್ಟು ಸಹಾಯವನ್ನು ಮಾಡೋಣ. ಯಾರ ಬಗ್ಗೆನೂ ಕೂಡ ಏನನ್ನು ಮಾತನಾಡೋದು ಬೇಡ. ನಮ್ಮ ಕೆಲಸ ಆಯ್ತು, ನಾವಾಯ್ತು, ನಮ್ಮ ಒಂದು ಗುರಿ ಏನಿದೆ ಅದ್ರ ಬಗ್ಗೆ ಮಾತ್ರ ನಾವು ವಿಚಾರವನ್ನು ಮಾಡಿದಾಗ, ನಮ್ಮ ಕೆಲಸವನ್ನು ಮಾತ್ರ ನಾವು ಮಾಡಿದಾಗ, ಒಳ್ಳೆಯ ಕಾರ್ಯಗಳನ್ನು ಮಾಡಿದಾಗ, 4 ಜನರಿಗೆ ಒಳ್ಳೆ ರೀತಿಯಲ್ಲಿ ಬದುಕಿದಾಗ ಏನಾಗುತ್ತೆ ಕೇಳಿದ್ರೆ ಶನೇಶ್ವರನ ದೃಷ್ಟಿ ನಿಮ್ಮ ಮೇಲೆ ತಿರುಗುತ್ತೆ, ಶನೇಶ್ವರ ಸ್ವಾಮಿ ಆಶೀರ್ವಾದ ತಮಗೆ ಪ್ರಾಪ್ತವಾಗುತ್ತೆ ಅಂತ ಹೇಳ್ಬೋದು. ಈ ರೀತಿಯಾದಂತಹ ಪರಿಣಾಮ ಉಂಟು ಮಾಡತಕ್ಕಂಥವನು ಶನೇಶ್ವರ ಸ್ವಾಮಿ ಆಗಿದ್ದಾನೆ. ಇಷ್ಟೊತ್ತರೂ ಕೂಡ ಆತನ ಒಂದು ದೃಷ್ಟಿ ಹೇಗಿರುತ್ತೆ ಅಂತಕ್ಕಂಥ ವಿಚಾರ ನೋಡಿದ್ರಿ. ಇನ್ನು ಮುಂದಿನ ಒಂದು ಸಂಚಿಕೆಯಲ್ಲಿ ನಾವು ರಾಹು ಗ್ರಹದ ಬಗ್ಗೆ ನೋಡೋಣ. ರಾಹು ಗ್ರಹದ ಪರಿಣಾಮಗಳು ಯಾವ ರೀತಿ ಆಗಿರುತ್ತೆ ಅಂತಕ್ಕಂಥ ವಿಚಾರವನ್ನು ನೋಡ್ತಕ್ಕಂಥದ್ದು. ಹಾಗೆ ಮತ್ತೊಂದು ಕಳಕಳಿಯ ಪ್ರಾರ್ಥನೆ ಕೇಳಿದ್ರೆ, ಎಲ್ಲ ರೀತಿಯಾದಂತಹ ಕನ್ನಡ ನಾಡಿನ ಜನತೆಗೆ ಕೇಳ್ಕೊಳ್ತಕ್ಕಂಥದ್ದು, ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲೋ ಖಂಡಿತವಾಗಲೂ ಮಾಡಿಕೊಳ್ಳಬೇಕು. ಮಾಡಿಕೊಂಡ ಪಕ್ಷದಲ್ಲಿ ಅಲ್ಲಿ ಬೆಲ್ ಐಕಾನ್ ಅಂತಕ್ಕಂಥ ಒಂದು ಆಯ್ಕೆ ಇರುತ್ತೆ, ಅದನ್ನು ಆನ್ ಮಾಡ್ಕೊಳ್ಬೇಕು. ಇದರಿಂದ ಏನಾಗುತ್ತೆ ಕೇಳಿದ್ರೆ, ನಾವು ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋಗಳು ಕೂಡ ತಮಗೆ ತಲುಪ್ತಕ್ಕಂಥದ್ದು. ಕೆಲವೊಂದಿಷ್ಟು ಸಮಾಜಕ್ಕೆ ಒಳ್ತಾಗತಕ್ಕಂತಹ ವಿಡಿಯೋಗಳು ನಮ್ಮ ಒಂದು ಚಾನಲಲ್ಲಿ ಈಗಾಗಲೇ ಅಪ್ಡೇಟ್ ಆಗಿದೆ. ಆ ಎಲ್ಲ ವಿಡಿಯೋಗಳನ್ನು ತಾವು ನೋಡಬೇಕು. ತಕ್ಕನಾದಂತಹ ಕೆಲವೊಂದಿಷ್ಟು ಕಮೆಂಟ್ಗಳನ್ನು, ತಮ್ಮ ಅನಿಸಿಕೆಗಳನ್ನು ನಮಗೆ ಬರೆದು ಕಳಿಸಬೇಕು. ಅಥವಾ ಅಲ್ಲಿರ್ತಕ್ಕಂತಹ ನಮ್ಮ ದೂರವಾಣಿ ಸಂಖ್ಯೆ ಇರುತ್ತೆ, ತಮ್ಮಲ್ಲಿ ಕೆಲವೊಂದಿಷ್ಟು ಸಮಸ್ಯೆಗಳಿದ್ದಲ್ಲಿ ಅದನ್ನು ಪರಿಹಾರ ಮಾಡಿಕೊಳ್ತಕ್ಕಂಥ ವಿಧಾನಗಳನ್ನು ಕಂಡುಕೊಳ್ಬೇಕು ಅಂತಕ್ಕಂಥ ವಿಚಾರವನ್ನು ಹೇಳ್ತಾ ಈ ಒಂದು ಸಂಚಿಕೆಯನ್ನು ಇಲ್ಲಿಗೆ ಸಂಪೂರ್ಣ ಮಾಡ್ತಾ ಇದ್ದೀವಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು, ಲೋಕಾ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾದಿ ಭವಂತು. ಒಳ್ಳೆಯದಾಗಲಿ.